ಚಿಕ್ಕ ಮಕ್ಕಳಿಗೆ ಉಲ್ಲನ್ನಲ್ಲಿ ಟೋಪಿ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಂದು ಪಕ್ಕದ ಜಾಗದಲ್ಲಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 35 ಚೈನ್ ಹಾಕ್ಕೊಂಡಿದ್ದೆ. ಚೈನ್ ಹಾಕಿ ಪುನಃ ರಿಟರ್ನು ಅದಕ್ಕೇ ಒಂದೊಂದು ಚೈನ್ ಸಿಂಗಲ್ ಚೈನ್ ಹಾಕ್ಕೊಂಬಂದಿದ್ದೆ. ಲಾಸ್ಟಲ್ಲಿ 6 ಚೈನ್ ಇದೆ ಅನ್ಬೇಕಾದ್ರೆ ಸಿಂಗಲ್ ಚೈನ್ ಹಾಕಿಲ್ಲ, ಸಿಂಗಲ್ ಚೈನ್ ಬದಲು ಸ್ಲಿಪ್ ಸ್ಟಿಚ್ ಅಂತ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. 2ನೇ ಲೈನಲ್ಲಿ ಸ್ಲಿಪ್ ಸ್ಟಿಚ್ಚು 6ಕ್ಕೆ ಮಾತ್ರ. ಪುನಃ 3ನೇ ಲೈನಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಬಂದಿದ್ದೀನಿ. ಈ ಥರ ಸೂಜಿ ಮೇಲೆ ದಾರ ಪಕ್ಕದ ಮನೆಯಿಂದ 2ರಲ್ಲಿ 1 ಈ ಥರ ಟೋಪಿಗೆ ನಾನು ಫುಲ್ ಹಾಕಿ ಇದು ಅಗಲ ಆದಮೇಲೆ 2 ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ಹೊಲಿದ್ರೆ ಟೋಪಿ ಮಗುದು ರೆಡಿ ಆಗುತ್ತೆ. ಚಿಕ್ಕ ಮಗುದು ಇದು. ಎರಡರಲ್ಲಿ 35 ಚೈನ್ ಹಾಕಿದ್ದೆ ಸ್ಟಾರ್ಟಿಂಗು. ಅದನ್ನೇ ಉಲ್ಟಾ ತಿರುಗಿಸ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 6 ಚೈನ್ಗೆ ಮಾತ್ರ ಇಲ್ಲಿ ಏನು ಹಾಕಿರ್ತೀವೋ ಅದ್ರದ್ದು ಆಫ್ ಹಾಕೋದು. ಲಾಸ್ಟಲ್ಲಿ 6 ಚೈನ್ ಬರುತ್ತಲ್ಲ ಅಲ್ಲಿ ಮಾತ್ರ ಇಲ್ಲಿಗ ಡಬಲ್ ಚೈನ್ ಹಾಕಿದ್ದೀನಲ್ವಾ, ಅಲ್ಲಿ 6 ಕಡೆ ಹೋದಾಗ ಈ ಡಬಲ್ ಚೈನ್ನ ಆಫ್ ಮಾಡೋದು. ಆಫ್ ಡಬಲ್ ಕ್ರೋಶ ಅಂದರೆ ಈಗ 2ರಲ್ಲಿ 1 ಎಳಿತಾಯಿದ್ದೀನಿ. ಅಲ್ಲಿ ಹೋದಾಗ 6 ಚೈನಲ್ಲಿ 3ರಿಂದನೂ ಒಂದೇ ಸಲ ಎಳೆಯೋದು. ಅದು ತಲೆ ಮೇಲ್ಗಡೆ ಭಾಗಕ್ಕೆ ಬರ್ತದೆ, ಈ ಅಗಲ ಇರೋ ಭಾಗ ಮುಂದ್ಗಡೆಗೆ ಬರುತ್ತೆ. ಇದು ಫುಲ್ ಆದಮೇಲೂ ನಾನು ತೋರಿಸ್ತೀನಿ. ಎರಡು ಸೈಡು ಹೊಲ್ದು ಟೋಪಿನ ತೋರಿಸ್ತೀನಿ. ಚಿಕ್ಕ ಮಕ್ಕಳದು ಕ್ಯಾಪ್ ಇದು 35 mm ಕ್ರೋಶ ಮಾಮೂಲಿ ಉಲ್ಲನ್ ತಂದಿದ್ದೀನಿ. 35 ಚೈನ್ ಸ್ಟಾರ್ಟಿಂಗು ಒಂದರೊಳಗಿಂದ ಚೈನ್ ಹಾಕ್ಕೊಂಡು ಬಂದಿದ್ದೀನಿ. ಈಗ 6 ಹತ್ರ ಡಬಲ್ ಚೈನ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಡಬಲ್ ಚೈನ್ ಅಂದರೆ ಸೂಜಿ ಮೇಲೆ ದಾರ, ಚೈನ್ ಒಳಗಡೆಯಿಂದ ಉಲ್ಲನ್ ತಂದು 2ರಲ್ಲಿ 1 ಪುನಃ ಸೂಜಿ ಮೇಲೆ ದಾರ ಪಕ್ಕದಿಂದ ತಂದು 2ರಲ್ಲಿ 1 ಪುನಃ ಸೂಜಿ ಮೇಲೆ ದಾರ. ನನ್ನ ಚಾನಲಲ್ಲಿ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಈಗ ಅದು 6 ಚೈನ್ ಹತ್ರ ಬಂದಿದ್ದೀನಿ. ಅಲ್ಲಿ ಬಂದಾಗ ಮಾತ್ರ ಆಫ್ ಹಾಕಬೇಕು. ಅಲ್ಲಿ ಬಂದಾಗ 6 ಚೈನ್ಗೆ ಆಫ್ ಹಾಕಬೇಕು. ಅಂದರೆ ಸೂಜಿ ಮೇಲೆ ದಾರ ಉಲ್ಲನ್ನು 6 ಚೈನದ ಮೊದಲನೇ ಚೈನ್ ಇದು ತಂದು 3ರಿಂದನೂ ಒಂದೇ ಸಲ ಆಫ್. ಇದು 6 ಚೈನಲ್ಲಿ ಮಾತ್ರ ಆಫ್ ಡಬಲ್ ಕ್ರೋಶ ಮಾಡ್ತೀನಿ. ಸೂಜಿ ಮೇಲೆ ದಾರ ಉಲ್ಲನ್ನು ಹೊರಗೆ ತಂದು 3ರಿಂದನೂ ಒಂದು ಸಲ. ಇದು ಚಿಕ್ಕ ಸೈಜ್ ಇರೋದು ಮೇಲ್ಗಡೆ ತಲೆ ಭಾಗಕ್ಕೆ ಬರ್ತದೆ, ಅಗಲ ಇರೋದು ಮುಂದ್ಗಡೆ ಭಾಗಕ್ಕೆ ಬರ್ತದೆ ತಲೆದು. ಈಗ 6 ಆಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಂದು ಮನೆಯೂ ಮಿಸ್ ಮಾಡದೆ ಲೆಕ್ಕ ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡು ಬರಬೇಕು. ಈಗ ತಿರುಗಿಸ್ಕೊಂಡು ಪುನಃ 2 ಚೈನ್ ಹಾಕಿದ್ದೀನಿ. ಸೂಜಿ ಮೇಲೆ ದಾರ ಪಕ್ಕದ ಮನೇಲಿ 2 ಚೈನ್ ಹಾಕಿದ್ದೀನಲ್ಲ. ಈಗ
ಉಲ್ಲನ್ನು ಹೊರಗೆ ತಂದು 3ರಿಂದನೂ ಒಂದೇ ಸಲ, ಯಾಕಂದರೆ ಇದು 6 ಇರೋದಲ್ಲ, 6 ಹಾಫ್ ಡಬಲ್ ಕ್ರೋಶ ಇದು. ಪುನಃ 6 ಆದಮೇಲೆ ಪುನಃ ಫುಲ್ ಡಬಲ್ ಕ್ರೋಶನೇ ಹಾಕಬೇಕು. ಫುಲ್ ಅಂದರೆ ಈಗ ಹಾಫ್ ಅಂದರೆ 3ರಿಂದನೂ ಒಂದೇ ಸಲ ಎಳೆಯೋದು. ಫುಲ್ ಅಂದರೆ 2ರಿಂದ 1, 2ರಿಂದ 1. ಸೂಜಿ ಮೇಲೆ ದಾರ, ಪಕ್ಕದಿಂದ ಉಲ್ಲನ್ನು ತಂದು 3ರಿಂದನೂ ಒಂದೇ ಸಲ ಈ ಥರ ನಾನು 6 ಸಲ ಹಾಕ್ತೀನಿ. ಪ್ರತಿ 6 ಸಲನೂ ಈ ಥರನೇ ಹಾಕಬೇಕು. 6 ಆದಮೇಲೆ ಮಾಮೂಲಿ 2ರಲ್ಲಿ 1, 2ರಲ್ಲಿ 1 ಫುಲ್ ಡಬಲ್ ಕ್ರೋಶ.